ಹಿಂದೆ ಪೊಲೀಸರು ಹೋದವ್ರೆ ನಮ್ಮನಿಗೆ ಹಿಡ್ಕೊಂಬಿಟ್ಟು ಇಲ್ಲ ಅಂದಿದ್ರೆ ಲಾಠಿ ತಗೊಂಡು ಹೊಡೆದಾಕ್ಬಿಟ್ಟಿರೋರು. ನನ್ನ ಹಣೆ ಬರೋಕ್ಕೆ ಟ್ರೈನವರೇ ನನಗೆ ದೋಖ ಕೊಟ್ಬಿಟ್ರು. ಪಾನ್ಪರಾಗ ಹಾಕೊಂಬಂದಿದ್ಯಾ ಅಂತ ಹೇಳ್ತೆ. ಏನು ಇವ್ರ ಮನೆ ಕೂಲೋರ ನಾವು ಆ ಬಂಗಾರ ಟೀ ಗೈಸ್ ನ್ಯೂ ವರ್ಕರ್ ಇನ್ ದ ಹೌಸ್. ಸೊ ಹಾಯ್ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಕನ್ನಡ ನಾಡಿನ ಜನರಿಗೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ನಾನು ನಮ್ಮ ಮಮ್ಮಿ ಊರಿಗೆ ಹೋಗ್ತಾ ಇದ್ರಿ. ಲುಕ್ ಅಟ್ ಮೈ ಬ್ಯಾಗ್ ಗೈಸ್, ಲುಕ್ ಅಟ್ ಮೈ ಔಟ್ಫಿಟ್ ಗೈಸ್. ಹೆಂಗೆಂಗೋ ಇದ್ದವನು ಹೆಂಗೆಂಗೋ ಮಾಡ್ಕೊಂಡು ಸುಮ್ಮನೆ ಕರ್ಕೊಂಡು ಹೋಗ್ತಾರೆ. ನಾನು ಮಕ್ಕನೋ ತೊಳೆಯಲ್ಲ ಏನೋ ತೊಳಿದಿರೋ ನೆಮ್ಮದಿಗೆ ಮನೇಲಿ ಬಿದ್ದಿರ್ತಾ ಇದ್ದೆ. ಚೆನ್ನಾಗಿನ್ನ ಮಾಡಿಸ್ಬಿಟ್ಟು ಜೋರಾಗೆ ಕರ್ಕೊಂಡೋಗಿ ನಮ್ಮ ಮಮ್ಮಿನಾಗ ಇವತ್ತು ಹೊಟ್ಟೆ ಉರಿಸ್ತವ್ರೆ ಗೈಸ್. ಇನ್ನು 2 ದಿನ ನೀಟಿಗೆ ಸ್ನಾನ ಮಾಡ್ಬೇಕು ಬ್ರೋ, ಲಿಟ್ರಲಿ ಹೇಟ್ ದಟ್ ಗೈಸ್. ನಾನು ನಮ್ಮ ಮಮ್ಮಿ ಇವಾಗ ಬೇಕಾ ಬಿಟ್ಟು ಹೋಗ್ತಾ ಇದ್ರಿ, ಹೋಗ್ಬೇಕಾ ಬೇಡ ಅಂದ್ಬಿಟ್ಟು. ಟ್ರೈನ್ ಸಿಕ್ಕಿದ್ರು ಜೈ, ಬಸ್ ಸಿಕ್ಕಿದ್ರು ಜೈ. ಆದರೆ ಇವ್ರು ನನ್ನ ದೋಖ ಗೈಸ್ ಇವತ್ತು ನನಗೆ ಯಾಮರ್ಸ್ಬಿಟ್ಟವ್ರೆ. ಏನು ಗೊತ್ತಾ, ಟ್ರೈನಲ್ಲಿ ಹೋಗೋಣ ಅಂದ್ಬಿಟ್ಟು ಇವ್ರದ್ದೇ ಅಂತ ತಪ್ಪಿಲ್ಲ ಬಿಡಿ, ನನ್ನ ಹಣೆ ಬರೋಕ್ಕೆ ಟ್ರೈನವರೇ ನನಗೆ ದೋಖ ಕೊಟ್ಬಿಟ್ಟು ಟ್ರೈನೇ ಕ್ಯಾನ್ಸಲ್ ಆಗಿಬಿಡಿ. ಮೇ ಬಿ ಯಾರು ನನ್ನ ಆಚೆ ಕಡೆ ಮೀಟ್ ಮಾಡ್ಬೇಕಂತ ಅಂದ್ಕೊಂಡಿರ್ತಾರೆ ಅವ್ರ ಹಣೆ ಬರೋ ಚೆನ್ನಾಗಿತ್ತು, ನನ್ನ ಹಣೆ ಬರೋ ಚೆನ್ನಾಗಿಲ್ಲ ಇವತ್ತು ಅಷ್ಟೇ ಗಾಯ್ಸ್. ಇವತ್ತು ನನ್ನ ಲಕ್ ನೋಡಿ ಗಾಯ್ಸ್, ಟುಡೇ ವಿ ಹ್ಯಾವ್ ಟ್ರೈನ್. ಬಟ್ ಬಂಗಾರಪೇಟೆವರೆಗೂ ಅಷ್ಟೇ ಐತೆ ಟ್ರೈನ್, ಪರವಾಗಿಲ್ಲ. ಸಲ್ ಇಟ್ಸ್ ಓಕೆ. ಬಂಗಾರಪೇಟೆವರೆಗೂ ಆದ್ರೂ ಆರಾಮಾಗಿ ಹೋಗ್ಬೋದು. ಇಲ್ಲ ಅಂದಿದ್ರು ಬಸ್ಸಲ್ಲಿ ಆ ಜನ ಅಯ್ಯೋ ಗೈಸ್. ಫೈನಲಿ ಅಲ್ಲಿ ಟ್ರೈನ್ ಅಯ್ಯಪ್ಪನ ಅಂದರೆ ಟಿಕೆಟ್ ಕೌಂಟ್ರ್ ಹತ್ರ ಇರೋ ಅಯ್ಯಪ್ಪನ ಕೇಳಿದೆ ಆಯಿತಾ ನಾನು, ಎಷ್ಟೊತ್ತಿಗೆ ಟ್ರೈನ್ ಬರುತ್ತೆ ಅಂತ. ಬರುತ್ತೆ ಎಷ್ಟೊತ್ತಿಗೆ ಬರುತ್ತೆ ಅಂದರೆ ಬರುತ್ತೆ. ಏನು ನಮಗೆ ಮಾತಾಡೋಕ್ಕೆ ಬರಲ್ಲ ಅಂದ್ಬಿಟ್ಟು ಇವ್ರು ನಮಗೆ ತಲೆಗೆ ಶೂಟ್ ಹಾಕ್ತಾರಾ? ನಾವು ಮಾತಾಡಿದ್ರೆ ಅಯ್ಯಪ್ಪನ ಸೈಲೆಂಟ್ ಆಗಿಬಿಡ್ಬೇಕು. ಬೇಡ ಸುಮ್ಮನೆ ಯಾಕೆ ಮಾತಾಡೋದು ಅಂತ ಬಿಟ್ಟೆ. ಏನು ಮಾಡೋದು, ಈ ಥರ ದಿಕ್ಕಿಲ್ದಿರೋ ಕೊಂಪೆಯಲ್ಲಿ ಕರ್ಕೊಂಬಂದು ನನ್ನ ಬಿಟ್ಬಿಟ್ಟು ನಮ್ಮ ಮಮ್ಮಿ ನೆಮ್ಮದಿಯಾಗಿ ಏನು ಮಾಡೋದು. ನನ್ನೇನು ಕೆಲಸ ಇಲ್ದಿರೋ ಇರೋನು ಅನ್ಕೊಂಬಿಟ್ಟವ್ರ? ಹೌದು, ಇಲ್ಲ ಗೊತ್ತು, ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಅವಾಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಗಾಯ್ಸ್. ನೋಡಿ ಬೇಲ್ಪುರಿ, ಇದನ್ನು ತಗೊಂಡು ನಾನು ಆಗೋದೇ ದೊಡ್ಡ ಕುರಿ. ನಮ್ಮ ಕಾಲೇಜ್ಗೆ ಎಲ್ಲೆಲ್ಲಿಂದ ಹೋದಾಗ ಬರ್ತಾರೆ ಗೈಸ್. ಅಯ್ಯೋ ಆ ಕಾಲೇಜ್ ಇರೋದಕ್ಕೆ ಅಲ್ಲಿರೋರು ಬರಲ್ಲ ಯಾರು, ಇಲ್ಲಿ ಬಂಗಾರಪೇಟೆಯಿಂದ ಎಲ್ಲ ಬರ್ತಾವ್ರೆ. ಓಕೆ ಫೈನ್. ಇವಾಗ ನಮ್ಮ ಮಮ್ಮಿ ಅಲ್ಲಿಂದ ಹಂಗೆ ಹೋಗ್ಬೋದಾಯಿತು. ಅಲ್ಲೊಂದು ಕಡೆ ಟೀ ಸಿಗತ್ತೆ. ಈ ಅಮ್ಮ ಟೀಗೋಸ್ಕರ ನಮ್ಮ ಹೊಟ್ಟೆ ಉರಿಸಿ ಇವ್ರಿಗೇನು ನೆಮ್ಮದಿಗೆ ಇದೈತೆ ನಡ್ಕೊಂಬರ್ತಾರೆ. ಆದರೆ ನಮಗೆ ಇದೆಲ್ಲ ಐತೆ ನೋಡಿದ್ರೆ ನಾವು ನಡ್ಕೊಂಡು ಎತ್ಕೊಂಬ. ಏನು ಇವ್ರ ಮನೆ ಕೂಲೋರ ನಾವು? ಏನೋ ಒಂದು 3 ಟೈಮ್ ಊಟ ಹಾಕ್ತಾರೆ, ಬಟ್ಟೆ ಕೊಡ್ತಾರೆ, ಕೇಳಿದ್ದೆಲ್ಲ ಕೊಡಿಸ್ತಾರೆ ಅಂದರೆ ಇವ್ರು ಕೂಲೋರ ನಾವು? ಹೇಳ್ರಿ, ಏನು ನ್ಯಾಯ ಇದು? ನೋಡಿ ಅಷ್ಟು ದೂರದಿಂದ ಬಂದಿದ್ದಕ್ಕೆ ಇಲ್ಲಿರೋ ಟೀ ಡಿಮ್ಯಾಂಡಿಗೆ ಟೀನೇ ಸಿಕ್ಕಿಲ್ಲ. ಬೇಕಾಗಿತ್ತು ನಮ್ಗೆ. ನನ್ನ ಜೊತೇಲಿ ಬರೋರೆಲ್ಲ ನನಗೆ ಸೆಂಟ್ರೆಲ್ಲ ಹಾಕಿತ್ತು. ನಮ್ಮ ಮಮ್ಮಿ ಗ್ಯಾಪಲ್ಲಿ ಇಲ್ಲಿ ನಾನು ಯಾರಿಗೆ ಏನು ಮಾಡಲ್ಲ, ಆದರೂ ನನಗೆಲ್ಲರೂ ಯಾಕೆ ಹಿಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಗೈಸ್. ಆದರೂ ಸರಿ ಬಿಡಿ, ತಾವಳಿ ಹೋದ್ರವ್ರಿ ಕ್ಷಮಿಸ್ತೀನಿ. ಚೆನ್ನಾಗಿರ್ರಿ ನೀವಾದರೂ. ತಿನ್ರಿ ಗಾಯ್ಸ್, ತಾವಳಿ ತಿನ್ರಿ. ಗಾಯ್ಸ್ ಟೀಗೆ ವೆಯ್ಟ್ ಮಾಡ್ತಾ ಇದ್ದೀರಿ ಗಾಯ್ಸ್. ಟೀಗೆ ಹಂಗೆ ಹೋಗಿದ್ರೆ ಏನು ಮಮ್ಮಿ ಆಗಿರೋದು ಇವಾಗ ನಿನ್ಗ? ಇದು ಮಿಸ್ಸೇ ಇಲ್ಲ ಗೈಸ್. ನಾವು ಇನ್ ಕೇಸ್ ನಾವು ಬಂಗಾರಪೇಟೆಯಲ್ಲಿ ಏನಾದ್ರು ಸ್ಟಾಪ್ ಹಾಕಿದ್ರೆ ಮಿಸ್ಸೇ ಇಲ್ಲ. ಇಲ್ಲಿ ಬಂದು ಟೀ ಕುಡ್ದ್ಬಿಟ್ಟು ಹೋಗ್ತೀವಿ. ಸಮೋಸನು ಮಸ್ತಿತ್ತು. ತಿಂದಾಗ್ದಲ್ಲ? ಓ ಸಾರಿ, ಖಾಲಿ ಆಗೈತೆ ಬಿಡಿ, ಪರವಾಗಿಲ್ಲ. ತೋರ್ಸೋಣ ಅನ್ಕೊಂಡೆ, ನಾನ್ ತೋರ್ಸಿದ್ರಲ್ಲೇ ನೋಡ್ಕೋಬಿಡ್ರಿ ಗೈಸ್. ಇದೇ ನೋಡಿ ಆ ಬಂಗಾರ ಟೀ, ಬಂಗಾರಪೇಟೆಯಲ್ಲಿ ಸಿಗೋ ಬಂಗಾರ ಟೀ. ಇದು ಮತ್ತೆ ಒಂದು ಸಮೋಸ ತಗೊಂಬಂದವ್ರು. ಕ್ರೇಜಿ. ಇದನ್ನ ಮ್ಯಾಚ್ ಮಾಡೋ ಥರನೇ ಇಲ್ಲ. ನಮ್ಮಮ್ಮನೂ ಮಾಡೋದು ಆ ಥರ ಟೀ ಅವ್ರು ಮಾಡ್ತಾರೆ. ಅದಕ್ಕೆ ನಮ್ಮಮ್ಮನೂ ಇಲ್ಲೇ ಬಂದು ಕುಡಿತಾರೆ. ಇದು 10 ರೂಪಾಯಿ, 20 ರೂಪಾಯಿ. ಆವಾಗಲಿಂದ 60 ರೂಪಾಯಿ ಡಮಾರ್. ಬರೀ ಟೀ ಸಮೋಸ. ಪಾಪ ಗೈಸ್, ಇವತ್ತು ಜನರದ್ದು ಕಂಡೀಷನೇ ನನಗೆ ಸ್ವಲ್ಪ ಬೇಜಾರು ಅನಿಸಿದ್ದು. ಎಲ್ಲ ನಂಬ್ಕೊಂಡು ಬಂದ್ಬಿಡ್ತಾರೆ. ಇವ್ರು ಸಡನ್ನಾಗಿ ಹಿಂಗೆ ಮಾಡಿಬಿಟ್ರೆ ಹೆಂಗೆ ಹೇಳಿ? ಏನೋ ಪ್ರಾಬ್ಲಮ್ ಇರೋದು ಇನ್ಫಾರ್ಮ್ ಎಲ್ಲ ಮಾಡಬೇಕಲ್ವ? ಏನು ಇನ್ಫಾರ್ಮ್ ಮಾಡ್ದಿರ ಏನು ಈ ಥರ ಮಾಡಿದ್ರೆ ಹೆಂಗೆ? ಸರಿ ಬಿಡಿ. ಎನಿಹೌ ನಾ ಇವಾಗ ಟೀ ಸಮೋಸ ಎಲ್ಲ ಕುಡಿದ್ಬಿಟ್ಟು ನೆಮ್ಮದಿಯಾಗಿ ಈಗ ಮನೆಗೆ ಹೋಗ್ತೀವಿ ಗೈಸ್. ಇಲ್ಲಿ ನೋಡಿ
ಇದ್ರ ಮೇಲೆ ಕಾಲುಗಳು ಇಕ್ತಾ ಇದ್ರೆ ಒಂದೊಂದು ಥರ ಬ್ಲಿಂಕ್ ಆಗಿಬಿಡುತ್ತೆ, ಕಣ್ಗಳೇ ಬ್ಲಫರ್ ಆಗಿಬಿಡುತ್ತೆ. ಒಂದು ಪೊಲೀಸರು ಹೊತ್ತವ್ರೆ, ನಮ್ಮನಿಗೆ ಹಿಡ್ಕೊಂಬಿಟ್ಟು ಅಣ್ಣ ನಾನೇನು ತಪ್ಪು ಮಾಡಿಲ್ಲಪ್ಪ, ಟಿಕೆಟ್ ಏನೋ ತಗೊಂಬಿಟ್ಟೆ ಸದ್ಯ, ಇಲ್ಲ ಅಂದಿದ್ರೆ ಲಾಠಿ ತಗೊಂಡು ಹೊಡೆದಾಕ್ಬಿಟ್ಟಿರೋರು. ಬೇಜಾನ್ ಸಾಲಿ ಬಂದ್ಬಿಟ್ಟಿದ್ದೀನಿ ಬಸ್ಸುಗಳಲ್ಲೆಲ್ಲ, ಹಂಗೆ ಆತಿ. ಇವಾಗ ಯಾರು ಬಸ್ಸವ್ರು ನೋಡಿ ಹಿಡ್ಕೊಬಿಟ್ಟಾರೆ, ಇಲ್ಲಪ್ಪ ನಾನೆಲ್ಲ ಸರಿ ಬಸ್ ಕಾಸು ಕೊಟ್ಬಿಟ್ಟು ಬರ್ತೀನಿ. ಈಸ್ ಹೆಂಗೆ ನಾನು ಬಂದಿದ್ದೆ, ಆ ಬ್ಲ್ಯಾಕ್ ಕಲರ್ ನಾಯಿ ನನ್ನ ಮೇಲೆ ಬಂತು, ಇದು ಚೂಬಿಡಾಕ್ದೆ ಇನ್ನೊಂದು ನಾಯಿನ. ಅದು ನಮ್ಮ ಕ್ರೇಜು, ಏನು ನಮ್ಗೆಲ್ಲೋದ್ರೂ ಬಾಯ್ಸಿರ್ತಾರೆ. ಸೊ ನೋ ನೀಡ್ ಟು ವರಿ. ಐ ಆಮ್ ಸ್ಟ್ಯಾಂಡಿಂಗ್ ಆನ್ ಅವರ್ ಡ್ರೀಮ್ ಪ್ಲೇಸ್ ಗೈಸ್. ಐ ವಿಲ್ ನಾಟ್ ಶೋ ಯು. ನಾವು ಬಂದಿದ್ದೆ ಈ ಒಂದು ಕೆಲಸಕ್ಕೋಸ್ಕರ. ಇಟ್ಸ್ ಅ ವೆರಿ ಮಚ್ ಬಿಗ್ ಡ್ರೀಮ್. ವಿ ಆರ್ ಸೋ ಹ್ಯಾಪಿ ಫಾರ್ ಟುಡೇ ಆ್ಯಂಡ್ ಟುಮಾರೋ ಆಲ್ಸೋ. ನಾವು ತುಂಬ ಖುಷಿಯಾಗಿರ್ತೀವಿ ಫಾರ್ ಆಲ್ ದಿಸ್. ದೇವ್ರ ಇಚ್ಛೆಯಿಂದ ಎವ್ರಿಥಿಂಗ್ ಇಸ್ ಗೋಯಿಂಗ್ ಗುಡ್. ಆ್ಯಂಡ್ ಎಂತ ಅಂದರೆ ಕೆಳಗಡೆ ತೋರಿಸಲ್ಲ ನಾನು, ಸ್ವಲ್ಪ ದಿನ ಅಲ್ಲಿ ತೋರಿಸ್ತೀನಿ, ಅತಿ ಶೀಘ್ರದಲ್ಲೇ ತೋರಿಸ್ತೀನಿ. ಟೆನ್ಷನ್ ಏನು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಿಮಗೆ ತೋರಿಸ್ತೀರ, ಇನ್ಯಾರಿಗೆ ತೋರಿಸಿ ಹೇಳಿ ಗೈಸ್. ನಾನು ಹೇಳ್ರಿ, ನೀವೇ ಆದರೂ ಹೇಳ್ರಿ, ನಾನು ಇನ್ಯಾರಿಗೆ ತೋರಿಸ್ತೀನಿ, ನನಗೆ ಇನ್ಯಾರವ್ರೆ ಹೇಳಿ. ಜಾಸ್ತಿನೇ ಆಗ್ತಾಯಿದ್ದೀನಿ ನಾ ಬಕೆಟು, ಇರಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ನಾವು ಓದಿಲ್ಲ ಅಂದರೆ ನಮ್ಮ ಫ್ಯೂಚರ್ ನೋಡಿ ಗಾಯ್ಸ್, ಲುಕ್ ಅಟ್ ಅವರ್ ಫ್ಯೂಚರ್ ಗಾಯ್ಸ್. ನಮ್ಮನ್ನು ನೋಡಿ ಭಯ ಬೀಳ್ತೈತೆ, ನಾವು ನಮ್ಮ ಫ್ಯೂಚರ್ ನೋಡಿ ಭಯ ಬೀಳ್ತೇವೆ ಗೈಸ್. ಮಾರಿಯಮ್ಮನ ಕರ್ಕೊಂಡು ಹೋಗ್ತಾ ಇದ್ರಿ. ಡಿನ್ 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 ಡಿನ್. ಮಾರಿಯಮ್ಮ ಮತ್ತು ಮಾರಿಯಮ್ಮ ಇಲ್ಲ ಮಾವಿನಕಾಯಿ ಗೈಸ್, ಇಲ್ಲ ನೋಡಿ ಮಾವಿನಕಾಯಿ ಫುಲ್ ಎಲ್ಲ ಕಡೆ ಮಾವಿನಕಾಯಿ. ಎಷ್ಟು ಬೇಕು? ಒಂದು 3 ಸಾಕಾ? ಇದೇ ಹೇಳ್ಬಿಡ್ಲ, ಟೇಕ್ ಇಟ್ ಗಾಯ್ಸ್. ನೋಡಿ ಇಲ್ಲಿ ಮಾವಿನಕಾಯಿ ಪಾಸ್ ಮಾಡಿ ನೋಡ್ಕೊಬಿಡ್ರಿ. ಇದು ಒನ್ನಲ್ಲಿ ಹಾಕ್ತೀನಿ ನೋಡಿರಿ ಎಷ್ಟೈತೆ. ಅಲ್ಲಿ ಬೇಜಾನ್ ಮಾವಿನಕಾಯಿ ಐತೆ ಗೈಸ್. ಹೋಗೊಂದು ಇಂಪಾರ್ಟೆಂಟ್ ಕೆಲಸ ಐತೆ, ಕೆಲಸ ಮುಗಿಸ್ಕೊಂಡು ಅಲ್ಲಿ ಕಮ್. ಓಕೆ ಗೈಸ್ ಬನ್ನಿ, ಸ್ವಲ್ಪ ಹೂವು ಬೇಕಾಗಿತ್ತು. ಹೂವು ಇಲ್ಲಿ ಕೆಳಗಡೆ ಏನು ಪ್ರಾಬ್ಲಮ್ ಅಂದರೆ ಇಲ್ಲೆಲ್ಲ ಹಾವುಗಳೆಲ್ಲಾದರೂ ಇದ್ರೆ ಅದೊಂದು ತಲೆನೋವು. ಕಚ್ಬಿಟ್ರೆ ಏನು ಮಾಡೋದು, ಅಂಟಾಗ್ಬಿಟ್ರೆ ಏನು ಮಾಡೋದು. ನಮ್ಮ ಅಜ್ಜಿ ಇಳಿಯೋದು ನೋಡಿ, ಶಿಕೇಸ್ಕೊಂಡು ಇಸ್ಕೊಂಡು ಇರು ಯಾಕೆ ನಮ್ಮ ಥರ ಇಳಿ ಯಾಕ ಇಲ್ದಿರ ಇರೋದೇನು ತಳ್ಳಮ್ಮಮ್ಮ. ನಾನು ಬಿಟ್ಟಾಕ್ತೀನಿ, ಬಿಡ್ಲಾ? ಅಯ್ಯೋ ನನ್ನೇ ಹೇಳಿ ತೊಳ್ಳಮ್ಮ, ಬಿಡ್ಲಾ ಡು ತಳ್ಳಾಕ್ತೀನಿ ನೋಡಿ ಗಾಯ್ಸ್. ಎಷ್ಟು ದೊಡ್ಡ ಮನೆ ಓನರ್ ಹಾಕದ್ಲು ಈ ಅಮ್ಮ. ನೋಡ್ತಾ ನೋಡಿದ್ರ ಈ ಅಮ್ಮ ಅಲ್ದಿರ ನಾನು ಬೀಳ್ಸಾಕ್ಬಿಡ್ತೀನಿ. ಬಿಡ್ಲಾ ಇವಾಗ ತಳ್ಳಕಣ ತಳ್ಳ. ಬಿಡ ಅಂದ್ಬಿಟ್ಟು ನೀನು ನನ್ನ ಕೈನ ಬಿಡು, ನನ್ನ ಕೈನ ಹಿಡ್ಕೊಂಡಿದ್ರೆ ನೋಡಿ ಗಾಯ್ಸ್. ಫ್ಯಾಮಿಲಿ ಇಸ್ ಗೋಯಿಂಗ್ ರೌಂಡ್. ಇದೇ ಊರಲ್ಲಿ ಮೈ ಮಾಮ್ ಬ್ರಾಟ್ ಅಪ್ ಆ್ಯಂಡ್ ಗ್ರೋನ್ ಅಪ್. ಇವಾಗ ನಾವು ನಮ್ಮ ಡ್ಯಾಡಿ ಅವ್ರದ್ದು ಬೇರೆಯವರು. ನಮ್ಮ ಡ್ಯಾಡಿ ಅವ್ರದ್ದು KGF, ನಮ್ಮ ಮಮ್ಮಿ ಅವ್ರದ್ದು ಹೇಳು ಮನಿನೇ ನಾಗರಹಳ್ಳಿ. ಇವರು ನಮ್ಮ ಡ್ಯಾಡಿನ ನಮ್ಮ ಅಜ್ಜಿನ ಏನು ಕೇಳಕ್ಕೆ ಹೋಗ್ಬಾರ್ದು, ಹೆವಿ ಟೆನ್ಷನ್ ಇರ್ತಾರೆ. ಆ ಮೂಲೆ ಆಗಿದೆ, ಇದೆಲ್ಲೋ ಇಲ್ಲಿ ಇಷ್ಟಿದೆ. ಅದಕ್ಕೆ ಇದು ಹೇಳು. ಮುಲ್ಬಾಗಲ್ ತಾಲೂಕು, ತಾಯ್ಲೂರು ಹೋಬ್ಳಿ, ಸರಿ ಕುಟ್ನಪಾಳ್ಯಂ ಪೋಸ್ಟ್, ತಾಯ್ಲೂರು ಪಂಚಾಯತ್. ಬಂದ್ರ ಕಲ್ತ್ಕೊಳ್ರಿ ಅಮ್ಮನ ಹತ್ರ. ಗಾಯ್ಸ್ ಕ್ರೇಜಿ ಗೈಸ್, ಇಲ್ಲಿ ನೋಡಿ ಗೈಸ್, ನಮ್ಮ ಹಾಸ್ಟೆಲ್ ಬೆಡ್ಡು. ನಾವು ಹಾಸ್ಟೆಲಲ್ಲಿ ಇದ್ದೋಗಿದ್ದನ್ನು ಯೂಸ್ ಮಾಡ್ತಾ ಇದ್ದಿದ್ದು. ಇದ್ರ ಮೇಲೆ ಬಾಸ್ತ ಒಂದು 3 ವಾಕ್ ಹಾಕೋಣ. ಊರ್ವಶಿ ಗೈಸ್, ಲುಕ್ ಅಟ್ ಮೈ ಫೀಲ್ಸ್ ಗೈಸ್, ಚಿಲ್ಲಿಂಗ್ ಗೈಸ್, ಹಸುಗಳ ಜೊತೆ ದೇಖೋ ಗೈಸ್, ಜಸ್ಟ್ ಚಿಲ್ ಔಟ್ ಗೈಸ್. ಅಲ್ಲುಜ್ಜಿಲ್ಲ ಏನಿಲ್ಲ ಗೊತ್ತಾ, ನಾನು ಇವಾಗ ಅಲ್ಲೆಲ್ಲಾದ್ರೂ ಬೇವಿನ ಸೊಪ್ಪಿದ್ರೆ ಎತ್ಕೊಂಡು ಉಜ್ಕೋಬೇಕು ಗೈಸ್. ನಮ್ಮ ಮನೇಲಿ ಮಲ್ಕೊಂಡಿದ್ದೆ ಆಯಿತಾ ನಾನು. ನಮ್ಮ ಮಮ್ಮಿ ಎದ್ದೇಳು ಸಿಮೆಂಟ್ ಬಂದೈತೆ ಹೋಗಿ ಹಾಕ್ಸು ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರೆ ಲೈಕ್ ಸಿಮೆಂಟ್ ಬಂದೈತೆ ಹೋಗಿ ಡ್ಯಾಡಿಗೆ ಹೆಲ್ಪ್ ಮಾಡೋದು. ಇಲ್ಲಿ ನೋಡಿದ್ರೆ ಅವರೇ ಕೆಳಗಡೆ ಹಾಕ್ಬಿಟ್ಟವ್ರೆ. ನನ್ನ ಹಂಗಾದ್ರೆ ಇವಾಗ ಎದ್ದೇಳ್ಸೋದಕ್ಕೆ ಈ ಸ್ಕೆಚ್ ಹಾಕಿರೋದು. ಹೆಂಗೆ ಈ ಥರ ಮನೆಗಳಲ್ಲಿದ್ದರೆ ಹೇಳ್ರಿ, ಏನು ಮಾಡೋದು? ಚಾಚೆ ಗೈಸ್, ಮಸ್ತಾಗಿ ರೆಡಿ ಆಗಿಬಿಟ್ಟೆ. ನೆನೆ ಹಾಕ್ಕೊಂಡಿದ್ದು ಬಟ್ಟೆನೇ, ಯಾಕಂದರೆ ಬಟ್ಟೆ ತಂದಿಲ್ಲ ನಾನು, ಬರೀ ಟ್ರ್ಯಾಕ್ ಸೂಟ್ ತಂದೆ. ಸ್ನಾನ ಎಲ್ಲ ಮಾಡ್ಕೊಬಿಟ್ಟೆ ಗೈಸ್. ಸ್ನಾನ ಮಾಡ್ಕೊಂತ ಗಡಿ ಬಿಡಿ ಇಕ್ಕಿದ್ರು ಸ್ನಾನ ಎಲ್ಲ ಮಾಡ್ಕೊಬಿಟ್ಟೆ. ಅಲ್ಲೂ ಜೊತೆ ಮಾಡ್ಕೊಬಿಟ್ಟಿನಿ.
ಬೇವಿನ ಸೊಪ್ಪು ಹುಡ್ಕೋದಕ್ಕೆ ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ತಾ ಇಲ್ಲ. ಎಲ್ಲಿ ಐತೆ ನೋಡೋಣ, ಹೋಗ್ತಾ ಹೋಗ್ತಾ ಎಲ್ಲಿ ಸಿಗತ್ತ ನೋಡೋಣ. ಸಿಕ್ಕಿದ್ದೆ ತಗೊಂಡು ಜೋಟಿರಿ. ಇಲ್ಲಿ ಆಯ್ತಾ 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 ಚ ಇಲ್ಲ. ಸರಿ ರೀ, ಒಂದು ರೌಂಡ್ ಹಾಕ್ಕೊಂಡು ಎಲ್ಲಿ ಸಿಗತ್ತ ಅಲ್ಲಿ ನೋಡಿಸ್ತೀವಿ. ಅಯ್ಯೋ ಗೈಸ್, ಎಲ್ಲಿ ಸಿಗ್ತಾ ಇಲ್ಲ ಒಂದು ಬೇವಿನ ಸೊಪ್ಪು ಗಿಡ. ನನಗೆ ಎಲ್ಲೈತೋನು ಗೊತ್ತಿಲ್ಲ. ಇನ್ನು ಸಿಗ್ಬೇಕಂದ್ರೆ ಆ ಕಡೆ ಹೋಗ್ಬೇಕು. ಯಾರಪ್ಪ ಹೋಗೋರು? ಸರಿ, ಇವತ್ತೊಂದಿನ ಉಪ್ಪಲ್ಲಾಗಿ ಉಜ್ಕೊಂಡು ಮ್ಯಾನೇಜ್ ಮಾಡಿಬಿಡ್ಬೇಕಷ್ಟೆ. ಗೈಸ್, ನಾನು ಫಸ್ಟೆಲ್ಲ ಏನು ಮಾಡ್ತಾಯಿದ್ದೆ ಅಂದರೆ ಫಸ್ಟ್ ಪೇಸ್ಟ್ ಅದ್ರ ಮೇಲೆ ಉಪ್ಪು ಹಾಕ್ಕೊಂಡು ಉಜ್ತಾ ಇದ್ದೆ. ಇವಾಗೆಲ್ಲ ಗಾಂಚಲಿ ಆಗ್ಬಿಟ್ಟು ಭಾರ ಆಗ್ಬಿಟ್ಟು ಅದೆಲ್ಲ ಮಾಡ್ತಾಯಿಲ್ಲ. ಇನ್ಮೇಲಿಂದ ಆದರೂ ಮಾಡ್ಬೇಕು ಆ ಥರ ಆ್ಯಕ್ಚುಲಿ. ಗೈಸ್, ಇಲ್ಲಿ ನೋಡಿ, ಆಮೇಲೆ ಅಲ್ಲಿ ಉಜ್ದಿರ ಎಲ್ಲ ತಿಂತಾಯಿದ್ದೀನಿ ಅನ್ಕೊಬಿಟ್ಟಿರ. ಅದೆಲ್ಲ ಮಾಡಿದ್ದೀನಿ ಬೇಜಾನ್ ಸಲಿ, ಆ ಥರ ಏನಿಲ್ಲ, ಮಾಡಿದಿರ ಇಲ್ಲ ಅಂತಲ್ಲ. ಉಪ್ಪು ಏನು ಮಾಡೋಕ್ಕಾಗಲ್ಲ ಬ್ರೋ. ಅಯ್ಯೋ ಅಪ್ಪ ಗೈಸ್, ನಾನು ಅದು ಉಪ್ಪು ಹಾಕ್ಕೊಳ್ಳೋ ಮುಂಚೆನೇ ಚೆನ್ನಾಗಿತ್ತು. ಏನಕ್ಕಪ್ಪ ಹಾಕ್ಕೊಂಬಿಟ್ಟೆ ಅನ್ಸಿ. ನೋಡಿ, ನಮ್ಮ ಮಮ್ಮಿ ಜಾಸ್ತಿ ಮಾಡಿಬಿಟ್ಟವ್ರೆ. ನಮ್ಮ ಮಮ್ಮಿದು ಇದೇ ಮಾಡಿದ್ರೆ ಕಮ್ಮಿ ಮಾಡ್ತಾರೆ, ಇಲ್ಲ ಜಾಸ್ತಿ ಮಾಡ್ತಾರೆ. ನೋಡಿರಿ ಯಾಕೆ ಆಂಟಿ ಈ ಥರ ಬಾಯೆಲ್ಲ ಫುಲ್ ಉಪ್ಪು ಜಾಸ್ತಿ. ಅಂದರೆ ನಾನು ಯೂಸ್ ಮಾಡ್ತಾಯಿದ್ದು ಅಲ್ಲಿ ಪುಡಿ ಉಪ್ಪು, ಕಲ್ಲುಪ್ಪಿದು ಬೊಗ್ ಅಂತ ಬಾಯೆಲ್ಲ ಅಲ್ಲಲ್ಲಿ. ಫಸ್ಟು ಮನೆಗೆ ಹೋಗಿ ಮಾಡಬೇಕು. ಅಲ್ಲಿ ಹೋಗಿ ಬ್ರಷ್ ಮರ್ತೋಗ್ಬಿಟ್ಟೆ. ತಲೆಯಲ್ಲೇ ಇತ್ತು, ಬಟ್ ಸ್ಟಿಲ್ ಮರ್ತೋಗ್ಬಿಟ್ಟೆ ನಾನು. ಗೈಸ್, ಇಲ್ಲಿ ನೋಡಿ, ಇದೇ ಮಾಡಿದ್ದು. ಸೊ ವಿ ಗೋನಾ ಹಿಟ್ ದಿಸ್ ಒನ್ ಫಸ್ಟ್ ಟ್ರೈ. ನಾಟ್ ನೈಸ್. ವಾಟ್ ಟು ಡು? ಇವಾಗ ಇದ್ರ ಜೊತೆ ಮಿಕ್ಸ್ ಟೊಮೊಟೊ ಚಟ್ನಿ. ಓಕೆ, ದಿಸ್ ಇಸ್ ಲಾಟ್ ಮೋರ್ ಬೆಟರ್ ದೆನ್ ದಟ್. ಗೈಸ್, ನ್ಯೂ ವರ್ಕರ್ ಇನ್ ದ ಹೌಸ್. ಅಮ್ಮ, ಪೇಮೆಂಟ್ ಎಷ್ಟಮ್ಮ ನಿಮ್ಗೆ? ಎಷ್ಟು? ದಿಸ್ ವರ್ಕರ್ ಗೆಟಿಂಗ್ 1000 rupees ಪೇಮೆಂಟ್. ಗೈಸ್, ಇಲ್ಲಿ ನೋಡಿ, ನನ್ಗೆ ಈ ಲೇಡೀಸ್ ಚಪ್ಪಲಿ ಹಾಕ್ಬಿಟ್ಟು ತೋರ್ಸಮ್ಮ. ಓ, ನೋಡಿದ್ರಾ ನನ್ನ ಹಿಂಗೈತೆ. ಏನು ಮಾಡೋದು ನಾನು? ಏನು ಚಾ ಹಿಂಗೆ ಹೊಟ್ಟೆ ಒರೆಸ್ಬಾರ್ದು. ಗೈಸ್, ವಿ ಹ್ಯಾವ್ ಸ್ಟಕ್ ಹಿಯರ್ ಗೈಸ್. ಊರಿಗೆ ಹೋಗ್ಬೇಕು ಬೆಂಗಳೂರಿಗೆ, ಬಟ್ ಇಲ್ಲೇ ಬಸ್ ಸ್ಟಾಪಲ್ಲೇ ಸಿಕ್ಕಾಕೋಗ್ಬಿಟ್ಟಿದ್ದೀರಿ. ಏನು ಮಾಡೋಣ? ನೀವೇ ಒಂದು ಸೊಲ್ಯೂಷನ್ ಹೇಳ್ರಿ. ಒಂದು ಬಸ್ ಗೀಸ್ ಆರ್ಡ್ರ್ ಮಾಡ್ತೀರಾ ನೋಡ್ರಿ ನನ್ಗೆ. ಸೊ ಗೈಸ್, ಫೈನಲಿ ಬಸ್ ಹತ್ಬಿಟ್ರಿ. ಅಪ್ಪ, ಇಲ್ಲಿ ಬಸ್ ಹುಡ್ಕೋದು ಹೆಂಗಂದರೆ ನಮ್ಮ ಜೀವನದಲ್ಲಿ ಕರೆಕ್ಟಾಗಿರೋ ಹುಡ್ಕೊಂಡು, ಬಟ್ ಎಲ್ಲರಿಗೂ ಅಲ್ಲ, ನಮಗೆ. ಯಾಕಂದರೆ ವಿ ಆರ್ ನಾಟ್ ಯೂಸ್ ಟು ಇಟ್ ಅಲ್ವಾ. ಸೊ ಲೈಕ್ ಹೆವಿ ಟೆನ್ಷನ್ ಗೈಸ್. ಕ್ಯಾಮ್ರಾಮನ್ ಡಸ್ಟ್ ಬಿಡೋಕ್ಬಿಡಿದೆ. ಹೆವಿ ಡಸ್ಟು ಆಯಿತು, ಹೆವಿ ಟೆನ್ಷನ್ನು ಬಸ್ ಹುಡುಕ್ಬೇಕಂದ್ರೆ. ಅದು ಬೇರೆ ಬಿಸಿ, ಅದು ಇದು ಟೆನ್ಷನ್ ಆಗ್ಬಿಡುತ್ತೆ ಗೈಸ್. ಈ ಸೈಡು ಅಂದರೆ ಬಸ್ಸುಗಳು ಕ್ಯಾಚ್ ಮಾಡೋದು ನೋಡಿ, ಸೀಟ್ಗಳು ಇಲ್ಲಿ ನೋಡಿ ಹೇಗೆ ಅಲ್ಲಿ ನೋಡಿ, ಅಲ್ಲಿ ನೋಡಿ. ಯಪ್ಪ, ಈ ಥರ ರೇಂಜ ಗೈಸ್. ನಮಗೆ ಇವತ್ತು ಹಿಡ್ದಿರೋಷ್ಟು ಟೈಮ್ ಊರಿಂದ ಬರೋದಕ್ಕೆ ಅವ್ನ ಅಜ್ಜಿ ಯಾವತ್ತೂ ಹಿಡ್ದಿಲ್ಲ ಗೊತ್ತಾ. ಆಲ್ಮೋಸ್ಟ್ 5.5 hours ಹಿಡ್ದೈತೆ. ಇನ್ನೂ ವೈಟ್ ಫೀಲ್ಡಲ್ಲಿ ಇದ್ರಿ ಇವಾಗೂ ಬರ್ತವ್ರೆ ರ್ಯಾಪಿಡ್ ಅವರು. ಆದರೂ ಹೆವಿ ಹೊಟ್ಟೆ ಹೊರಿತು ಗೈಸ್ ಇವತ್ತು ಮಾತ್ರ. ಎಷ್ಟು ಬಸ್ಸು ಚೇಂಜ್ ಮಾಡಿದ್ದು? 3 ಬಸ್ ಅನ್ಕೊತೀನಿ, 4 ಬಸ್ ಚೇಂಜ್ ಮಾಡಿದ್ರಿ ಇವತ್ತು. ಡ್ಯಾಮ್, 2 ಸಲ ಹೋಗಿ ಬರ್ಬೋದಾಯ್ತು. ಅಷ್ಟೊಂದು ಟೈಮ್ ಉಳಿಸಿದ್ರಿ. ಐ ಮೀನ್ ಟೈಮ್ ವೇಸ್ಟ್ ಆಯ್ತು. ಇಲ್ಲ ನೋಡ್ರಿ ಗೈಸ್, ಓವರ್ ಆ್ಯಕ್ಟಿಂಗ್ ಹೋಗಿ ಹುಚ್ಚೆ ಹಾಕ್ಬಿಟ್ಟು ನಾಕ್ಬಿಟ್ಟು ನೋಡಿದ್ರ ಮನೆಗೆ. ನಾನು ಅವಾಗ್ಲಿಂದ ಗಮನಿಸ್ತಾನೆ ಇಲ್ಲ ಇವನು. ಚಿಮ್ಮು ರಾರ ನಾವು ಮಕ್ಕಂಡ ಇಲ್ಲ. ಚಿಮ್ಮುನು ನಾ ಪ್ರಾಣಮ್ರ, ಚಿಮ್ಮುನು ನಾ ಬಾ ಒಳಗಡೆ ಬಾ. ಇವನ್ಗ ಸ್ಯಾಟಿಸ್ಫೈ ಆಗ್ತಾ ಇಲ್ಲ ನೋಡ್ರಿ. ಅವಾಗ್ಲಿಂದ ನನ್ನ ಹತ್ರನೇ ಬರ್ತಾ ಇಲ್ಲ. ಬೋಳಿ ಬ್ಲ್ಯಾಡ್ ಮಗ. ವಾಟ್ ಶುಡ್ ಯು ಸಿ ಗೈಸ್? ಜಿಮ್ ಮಾಡೋರಿಗೆ ಪೆಟ್ರೋಲ್ ಇದು. ಜಿಮ್ ಮಾಡ್ತಾನೆ ನೋಡಿ, ಮುಖ ನೋಡಿದ್ರೆ ಜಿಮ್. ಅದೇ 1-2 ಸಲ ಮಾಡೋದು 1 ವಾರಕ್ಕೆ. ಹಂಗೈತೆ. ಗೈಸ್, ನಿಮ್ಮ ಹತ್ರ ಕೇಕ್ ಕಟ್ಟರ್ ಏನಾದರೂ ಇಲ್ಲ ಅಂದರೆ ಟೆನ್ಷನ್ ಮಾಡ್ಕೋಬೇಡಿ. ಈ ಥರ ಬರುತ್ತಾ ಟೈಮ್ ನಮ್ಗೇನು ಆಗಬೇಕಲ್ವಾ. ಸೊ ವಾಟ್ ವಿ ವಿಲ್ ಡೂ ಇಸ್ ಲೈಕ್
ಅಷ್ಟೇ ಅಷ್ಟೇ ಬ್ರೋ ಹಾಂ ಗೈಸ್ ಇಲ್ಲಿ ನೋಡಿ ಯಾರೋ ಮನೆನೇ ಶಿಫ್ಟ್ ಮಾಡ್ತಾರೆ ಟೆಂಪೋಲಿ ಯಾರೋ ಮನೆ ಶಿಫ್ಟಿಂಗ್ ಗಾಯ್ಸ್ ಸಮನೆ ಶಿಫ್ಟಿಂಗ್ ಹೋಮ್ ಇನ್ ಟೆಂಪೋ ಡುಮ್ಚಾಲೆ ಗೈಸ್ ಚಳಿಗೆ ಒಳ್ಳೆ ಬಿಸಿ ಇದು ಚಲೋ ಚಳಿ ಗೈಸ್ ಇದು ಟೇಸ್ಟು ಪಾನ್ ಪರಾಗ್ ಥರ ಐತೆ ಇನ್ನು ನಾನು ತಿಂದರೆ ಮನೇಲಿ ಪಾನ್ ಪರಾಗ್ ಹಾಕ್ಕೊಂಬಂದಿದ್ಯಾ ಅಂತ ಹೇಳ್ತೆ ಏನು ಮಾಡಲಿ ಬ್ರೋ ಇರು ಬ್ರೋ ಹೆಂಗೈತೆ ಬ್ರೋ ಅದು ನಾನೇನು ಗೊತ್ತಾ ಮಾಡ್ತಾ ಇರೋದು ಗೈಸ್ ಸೇಫ್ಟಿಗೋಸ್ಕರ ಮನೇಲಿ ಪ್ರಾಬ್ಲಮ್ ಮನೆ ಸೇಫ್ಟಿ ಬ್ರೋ ಎಲ್ಲರೂ ನಂಬ್ತಾರೆ ನಮ್ಮ ಮನೇಲಿ ನಂಬಲ್ಲ ಬ್ರೋ ನಾನು ಬಿಡಿ ಸಿಗರೇಟ್ ಸೇರ್ತೀನಿ ಅಂತ ನಮ್ಮ ಮಮ್ಮಿ ನೀನು ಬಿಡಿ ಅಂತ ಸೇರ್ತೀವಿ ಬಿಡು ಕಟ್ ಮಾಡ್ತೀನಿ ಗೈಸ್ ನಾಟ್ 420 ಗೈಸ್ ದಿಸ್ ಟೈಮ್ ನಾನು ಬಕ್ರ ಆಗಲ್ಲ ಇದು ನಾರ್ಮಲ್ ಬಿಡ ಸೊ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಮರಿದಿರ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಫನ್ನಿ ವೀಡಿಯೋಸ್ ಎಂಟರ್ಟೈನ್ಮೆಂಟ್ ವೀಡಿಯೋಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಲವ್ ಯು ಆಲ್ ಸಿಗೋಣ ಇನ್ನು ಮುಂದೆ ವ್ಲಾಗಲ್ಲಿ ಟೇಕ್ ಕೇರ್ ಬಾಯ್